ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ರಾಜ್ಯ ರಾಜಧಾನಿ ದೇಶದ ಐಟಿ ಕ್ಯಾಪಿಟಲ್ ಬೆಂಗಳೂರಿನ ಮೇಲೆ ಉಗ್ರರ ಕರಿನೆರಳು ಸೋಕಿದೆ. ಹಠಾತ್ತನೆ ಬಸ್ ಸ್ಟ್ಯಾಂಡ್ ಒಂದರಲ್ಲಿ 6 ಸ್ಫೋಟಕಗಳು ಪತ್ತೆಯಾಗಿವೆ. ಬೆಂಗಳೂರಿನ ಹೃದಯ ಭಾಗ ಕಲಾಸಿಪಾಳ್ಯದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಶೌಚಾಲಯದ ಹೊರಗೆ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ. ಅಲ್ಲಿ ಅನಾಥವಾಗಿ ಬಿದ್ದಿದ್ದ ಬ್ಯಾಗ್ ಒಳಗೆ ಸ್ಫೋಟಕಕ್ಕೆ 6 ಜಿಲೆಟಿನ್ ಕಡ್ಡಿಗಳು ಮತ್ತು ಡಿಟೋನೇಟರ್ಸ್ ಸಿಕ್ಕಿದೆ. ಆದ್ರಿಂದ ಸ್ಥಳಕ್ಕೆ ಪೊಲೀಸರು, ಶ್ವಾನದಳ, ಸ್ಫೋಟಕ ನಿಷ್ಕ್ರಿಯ ದಳ ದೌಡಾಯಿಸಿ ತೀವ್ರ ಪರಿಶೀಲನೆ ನಡೆಸಿವೆ. ಸದ್ಯ ಪತ್ತೆಯಾಗಿರೋ ಈ ಸ್ಫೋಟಕ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಸ್ಥಳದಲ್ಲಿರೋ ಸಿಸಿಟಿವಿಗಳನ್ನ ವಶಕ್ಕೆ ಪಡೆದು ಈ ಬ್ಯಾಗ್ ಅನ್ನಿಟ್ಟ ವ್ಯಕ್ತಿಯನ್ನ ಹುಡುಕೋ ಕೆಲಸ ಶುರುವಾಗಿದೆ. ಇನ್ನು ಈ ಕುರಿತು ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಎಸ್ ಗಿರೀಶ್ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಅವರು 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ವ್ಯಕ್ತಿಯೊಬ್ಬ ಈ ಬ್ಯಾಗ್ ಜೊತೆ ಕೂತಿರೋದು ಕಂಡುಬಂದಿದೆ. ಸೊ ಇವುಗಳನ್ನ ಈತ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿದ್ದಾನಾ ಅಥವಾ ಮರೆತು ಹೋಗಿದ್ದಾನಾ ಅಂತ ಪರಿಶೀಲಿಸಲಾಗ್ತಿದೆ ಅಂದಿದ್ದಾರೆ. ಇನ್ನು ಸಿಸಿಪಿ ಡಿಸಿಪಿ ರಾಜ್ ಹಿಮಾಮ್ ಖಾಸಿಂ ಅವರು ಕೂಡ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಬಿಎಂಟಿಸಿ ಸಿಬ್ಬಂದಿಗಳಿಂದ ಮಾಹಿತಿ ಪಡೆಯುತ್ತಿದ್ದಾರೆ. ಈ ಸಂಬಂಧ ಎಫ್ಐಆರ್ ದಾಖಲಿಸೋಕೆ ಕಲಾಸಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ಜಿಲೆಟಿನ್ ಕಡ್ಡಿಗಳನ್ನ ಮೈನಿಂಗ್ ಕೆಲಸದಲ್ಲಿ ಕೂಡ ಬಳಸ್ತಾರೆ. ಮೇಲ್ನೋಟಕ್ಕೆ ಅಂತ ಸೀರಿಯಸ್ ಅಲ್ಲದೆ ಇದ್ರೂ ಕೂಡ ಈ ವಿಚಾರವನ್ನ ಕಡೆಗಣಿಸೋ ಹಾಗಿಲ್ಲ. ಯಾಕಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಉಗ್ರರ ಟಾರ್ಗೆಟ್ ಆಗ್ತಿದೆ. 2 ವರ್ಷಗಳ ಹಿಂದಷ್ಟೇ ಆರ್ಟಿ ನಗರದಲ್ಲಿ ಇದೇ ರೀತಿ ಸ್ಫೋಟಕಗಳು ಸಿಕ್ಕಿದ್ವು. ಇತ್ತೀಚೆಗೆ ತಾನೇ ಜೈಲಲ್ಲಿರೋ ಲಷ್ಕರ್ ಉಗ್ರನಿಗೆ ನೆರವು ನೀಡ್ತಿದ್ದಾರೆ ಅಂಥೇಳಿ ಜೈಲಿನ ಪೊಲೀಸ್, ಡಾಕ್ಟರ್ ಸೇರಿ 3ರನ್ನ ಬಂಧಿಸಲಾಗಿತ್ತು. ಅಲ್ಲದೆ ಕಳೆದ ವರ್ಷ ಮಾರ್ಚ್ 1ರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿತ್ತು. 9 ಮಂದಿ ಗಾಯಗೊಂಡಿದ್ರು. ಇದರಲ್ಲಿ ಉಗ್ರ ಇದೇ ತರ ಬ್ಯಾಗ್ನಲ್ಲಿ ಸ್ಫೋಟಕ ತುಂಬಿಸಿಕೊಂಡು ದಾಳಿ ಮಾಡಿದ್ದ. ಹಿಂದೆ 2008ರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗಿತ್ತು. ಬೆಂಗಳೂರಿನ 9 ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೇ ದಿನ ಉಗ್ರರು ದಾಳಿ ಮಾಡಿದ್ರು. ಆಗ ಕೂಡ ಇದೇ ರೀತಿ ಕಡಿಮೆ ತೀಕ್ಷ್ಣತೆ ಇರೋ ಸ್ಫೋಟಕಗಳನ್ನ ಬಳಸಿ ಸ್ಫೋಟಿಸಲಾಗಿತ್ತು. ಹಾಗಾಗಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳು ಪತ್ತೆಯಾದ್ರೂ ಆತಂಕ ಸೃಷ್ಟಿಯಾಗತ್ತೆ. ಇನ್ನು ರಾಜ್ಯದಲ್ಲಿ ಜಿಎಸ್ಟಿ ನೋಟಿಸ್ ವಿವಾದ ಭುಗಿಲೇಳ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ವರ್ತಕರ ಸಂಘದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಜಿಎಸ್ಟಿ ನೋಟಿಸ್ ಪಡೆದ 9,000 ಸಣ್ಣ ವರ್ತಕರ ಜಿಎಸ್ಟಿ ಬಾಕಿ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನೋಟಿಸ್ ಕೊಟ್ಟಿರೋ ವರ್ತಕರಿಂದ ಬಾಕಿ ತೆರಿಗೆ ವಸೂಲಿ ಮಾಡೋದಿಲ್ಲ. ಆದ್ರೆ ವರ್ತಕರು ಜಿಎಸ್ಟಿ ನೋಂದಣಿ ಮಾಡಿಕೊಳ್ಬೇಕು. ಈಗ ಕೊಟ್ಟಿರೋ ನೋಟಿಸ್ ಮೇಲೆ ವಸೂಲಾತಿ ಕ್ರಮ ಕೈಗೊಳ್ಳಲ್ಲ ಅಂದಿದ್ದಾರೆ. ಅಲ್ಲದೆ ಯುಪಿಐ ಅಡಿ 40 ಲಕ್ಷ ರೂಪಾಯಿಗೂ ಅಧಿಕ ವಹಿವಾಟು ಮಾಡಿದವರಿಗೆ ಮಾತ್ರ ಜಿಎಸ್ಟಿ ನೋಟಿಸ್ ನೀಡಲಾಗಿದೆ. ಆರಂಭದಲ್ಲೇ ಜಿಎಸ್ಟಿ ನೋಂದಣಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಹಾಲು, ತರಕಾರಿ, ಮಾಂಸ, ಹಣ್ಣಿನಂಥ ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದೆ. ಅಂತಹ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ರೂ ಅವರಿಂದ ತೆರಿಗೆ ವಸೂಲಿ ಮಾಡಲ್ಲ. ಆದ್ರೆ ಯಾರು ಕಾಯ್ದೆ ಪ್ರಕಾರ ತೆರಿಗೆ ಕಟ್ಟಬೇಕಿದೆಯೋ ಅವರು ಕಟ್ಟಬೇಕು ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಜಿಎಸ್ಟಿ ನೋಟಿಸ್ ವಿರೋಧಿಸಿ ರಾಜ್ಯಾದ್ಯಂತ ಸಾಂಕೇತಿಕ ಪ್ರತಿಭಟನೆ ಕೂಡ ನಡೆದಿದೆ. ರಾಜ್ಯದ ಹಲವೆಡೆ ಟೀ, ಕಾಫಿ ಮತ್ತು ಹಾಲು ವ್ಯಾಪಾರವನ್ನ ಬಂದ್ ಮಾಡಲಾಗಿತ್ತು. ಕೆಲವೆಡೆ ವ್ಯಾಪಾರಿಗಳು ಕಪ್ಪು ಪಟ್ಟಿ ಧರಿಸಿ ಕೂಡ ಪ್ರತಿಭಟಿಸಿದ್ದಾರೆ. ಇನ್ನು ಜುಲೈ 25ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗೆ ವ್ಯಾಪಾರಿಗಳು ಪ್ಲಾನ್ ಮಾಡಿದ್ರು. ಈಗ ಸಿಎಂ ಸಣ್ಣ ವರ್ತಕರ ಜಿಎಸ್ಟಿ ಬಾಕಿ ಮನ್ನಾ ಮಾಡಿದ್ದಾರೆ. ಇನ್ನು ಈ ಸಭೆ ವೇಳೆ ವ್ಯಾಪಾರಿಗಳನ್ನ ಪ್ರತಿನಿಧಿಸೋ ಸಂಘಟನೆಗಳು ಭಾಗಿಯಾಗಿದ್ವು. ಈ ಸಂಘಟನೆಗಳೆಲ್ಲ ಮೊದಲು ಪ್ರತಿಭಟನೆ ನಡೆಸೋಕೆ ಪ್ಲಾನ್ ಮಾಡಿದ್ವು. ಈಗ ಪ್ರತಿಭಟನೆ ನಡೆಸಲ್ಲ ಅಂತ ಸಿಎಂಗೆ ಭರವಸೆ ನೀಡಿದ್ದಾರೆ. ನೇತ್ರಾವತಿ ನದಿ ತೀರದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆ ಕೇಸ್ಗಳ ತನಿಖೆಗೆ ರಾಜ್ಯ ಸರ್ಕಾರ ಈಗಾಗಲೇ 4 ಐಪಿಎಸ್ ಅಧಿಕಾರಿಗಳ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿದೆ. ಈಗ ಈ ಎಸ್ಐಟಿ ತಂಡಕ್ಕೆ ಹೆಚ್ಚುವರಿಯಾಗಿ 20 ಅಧಿಕಾರಿಗಳನ್ನ ನೇಮಿಸಿದೆ. ಈ ಕುರಿತು ರಾಜ್ಯ ಡಿಜಿಪಿ ಆದೇಶ ಹೊರಡಿಸಿದ್ದಾರೆ. ಎಸ್ಪಿ, ಡಿಸಿಪಿ, ಸಬ್ ಇನ್ಸ್ಪೆಕ್ಟರ್ಸ್, ಕಾನ್ಸ್ಟೇಬಲ್ ಸೇರಿದಂತೆ ದೊಡ್ಡ ಪಡೆಯನ್ನೇ ಈ ಕೇಸ್ಗೆ ನೇಮಿಸಲಾಗಿದೆ. ಇನ್ನು ಅತ್ತ ಆರಂಭಿಕ ತನಿಖೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ ಬಂದಿದೆ. ಮೊದಲಿಗೆ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅನಾಮಿಕ ವ್ಯಕ್ತಿ ನೀಡಿದ ದೂರಿನ ತನಿಖೆ ನಡೆಯಲಿದೆ. ನಂತರ ಎಸ್ಐಟಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ
ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಪ್ರಕರಣದ ಮಾಹಿತಿ ಪಡೆಯಲಿದೆ. ಬಳಿಕ ಜಡ್ಜ್ ಮುಂದೆ ನೀಡಿರೋ ಹೇಳಿಕೆ ಮಾಹಿತಿ ಪಡೆದು ಆಮೇಲೆ ಹೇಳಿಕೆ ನೀಡಿದ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಿದೆ. ಸದ್ಯ ಸಿಕ್ಕಿರೋ ಅಸ್ಥಿಪಂಜರದ ಡಿಎನ್ಎ ಮ್ಯಾಚಿಂಗ್ ಪ್ರಕ್ರಿಯೆ ನಡೆಯಲಿದೆ. ಇದಾದ್ಮೇಲೆ ಬಾಕಿ ಉಳಿದಿರೋ ಅಸ್ಥಿಪಂಜರ ಹುಡುಕಾಟಕ್ಕೆ ಎಸ್ಐಟಿ ಮುಂದಾಗಲಿದೆ. ತನಿಖೆ ಬಳಿಕ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಿದೆ ಅಂತ ರಿಪೋರ್ಟ್ ಆಗಿದೆ. ಇನ್ನೊಂದು ಕಡೆ 39 ವರ್ಷ ಹಳೆಯ ನಾಪತ್ತೆ ಕೇಸ್ ಬಗ್ಗೆ ತನಿಖೆ ನಡೆಸೋಕೆ ಎಸ್ಐಟಿ ನಿರ್ಧರಿಸಿದ್ರೆ ನಾನು ಕೂಡ ಎಸ್ಐಟಿ ತನಿಖೆಗೆ ಸಹಕರಿಸ್ತೀನಿ ಅಂತ ಉಜ್ರೆಯಲ್ಲಿ ನಾಪತ್ತೆಯಾದ ಪದ್ಮಲತಾರ ಸಹೋದರಿ ಚಂದ್ರವತಿ ಹೇಳಿದ್ದಾರೆ. ಈ ನಾಪತ್ತೆಯಾದ ಪದ್ಮಲತಾ ಉಜ್ರೆಯಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ರು. 1986ರ ಡಿಸೆಂಬರ್ 22ರಂದು ಕಾಲೇಜಿನ ವಾರ್ಷಿಕ ದಿನಾಚರಣೆಗಂತ ಹೋಗಿ ನಂತರ ನಾಪತ್ತೆಯಾಗಿದ್ರು. ನಿಗೂಢವಾಗಿ ನಾಪತ್ತೆಯಾದ ಸುಮಾರು 56 ದಿನಗಳ ಬಳಿಕ ಕೈಕಾಲುಗಳನ್ನ ಕಟ್ಟಿದ ಸ್ಥಿತಿಯಲ್ಲಿ ಅವರ ಅಸ್ಥಿಪಂಜರ ಪತ್ತೆಯಾಗಿತ್ತು. ತೀವ್ರ ಪ್ರತಿಭಟನೆ ನಂತರ ಈ ಕೇಸನ್ನ ಸಿಐಡಿಗೆ ವಹಿಸಲಾಯಿತು. ಆದರೆ ಕೇಸ್ನಲ್ಲಿ ಯಾವುದೇ ಪ್ರಗತಿ ಕಾಣದಕ್ಕಾಗಿ ಕೇಸನ್ನ ಕೆಲ ದಿನಗಳ ನಂತರ ಕ್ಲೋಸ್ ಮಾಡಲಾಯಿತು. ಕರ್ನಾಟಕದಲ್ಲಿ ಜಾತಿ ಜನಗಣತಿ ನಡೆಸೋಕೆ ರಾಜ್ಯ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಸೋಕೆ ಸರ್ಕಾರ ನಿರ್ಧರಿಸಿದೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಕುರಿತು ಸಭೆ ನಡೆಸಿದ ಸಿಎಂ ಒಟ್ಟು 15 ದಿನಗಳ ಕಾಲ ಸಮೀಕ್ಷೆ ನಡೆಸೋಕೆ ನಿರ್ಧರಿಸಲಾಗಿದೆ. ಅಕ್ಟೋಬರ್ ತಿಂಗಳ ಅಂತ್ಯದ ಒಳಗಾಗಿ ಸಮೀಕ್ಷಾ ವರದಿಯನ್ನ ಸಲ್ಲಿಸಬೇಕು ಅಂದಿದ್ದಾರೆ ಮತ್ತು ತರಬೇತಿ ಸೇರಿದಂತೆ ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆಗಳನ್ನ ಆರಂಭಿಸೋಕೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಈ ಬಾರಿ ಮೊಬೈಲ್ ಆಪ್ ಬಳಸಿಕೊಂಡು ಸಮೀಕ್ಷೆ ನಡೆಸಲಾಗುತ್ತೆ. ತೆಲಂಗಾಣದಲ್ಲಿ ಕೈಗೊಳ್ಳಲಾಗಿರೋ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕುರಿತು ಅಧ್ಯಯನ ನಡೆಸೋಕೆ ನಿರ್ದೇಶಿಸಲಾಗಿದೆ. ಸಮೀಕ್ಷೆ ಕಾರ್ಯದ ಮೇಲುಸ್ತುವಾರಿಗಳಿಗೆ ಉನ್ನತ ಮಟ್ಟದ ಸಮಿತಿ ರಚಿಸಲು ತೀರ್ಮಾನಿಸಲಾಗಿದೆ. ಸಮೀಕ್ಷೆ ಕಾರ್ಯಕ್ಕೆ ಶಿಕ್ಷಕರ ಜೊತೆ ಇತರ ಇಲಾಖೆಗಳ ಸಿಬ್ಬಂದಿಯನ್ನ ಸಹ ಬಳಸಿಕೊಳ್ಳಲಾಗುತ್ತೆ ಅಂತ ಸಿಎಂ ತಿಳಿಸಿದ್ದಾರೆ. ಬೆಂಗಳೂರು ಜನತೆಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿದೆ. ಆಗಸ್ಟ್ ತಿಂಗಳಲ್ಲಿ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆಯಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಮಂಗಳವಾರ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರ ತಂಡ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಮೆಟ್ರೋ ನಿಲ್ದಾಣದಲ್ಲಿ ತಪಾಸಣೆ ನಡೆಸಿದೆ. ಹೀಗಾಗಿ ಆಗಸ್ಟ್ ತಿಂಗಳಲ್ಲಿ ಎಲ್ಲೋ ಮೆಟ್ರೋ ಲೈನ್ ಶುರುವಾಗಬಹುದು ಅಂತ ಗೊತ್ತಾಗಿದೆ. ಈ ಲೈನ್ ಶುರುವಾದರೆ ಪ್ರತಿದಿನ 25,000 ಪ್ರಯಾಣಿಕರು ಪ್ರಯಾಣಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಕಲಿ ರಾಯಭಾರ ಕಚೇರಿ ನಡೆಸುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಅಲ್ಲಿನ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ಹರ್ಷವರ್ಧನ್ ಜೈನ್ ಅಂತ ಗುರುತಿಸಲಾಗಿದೆ. ಈ ವ್ಯಕ್ತಿ ಗಾಜಿಯಾಬಾದ್ನಲ್ಲಿರೋ ತನ್ನ ಬಂಗಲೆಯನ್ನೇ ರಾಯಭಾರಿ ಕಚೇರಿಯಾಗಿ ಬದಲಾಯಿಸಿದ್ದ. ಜೊತೆಗೆ ವೆಸ್ಟ್ ಆರ್ಕ್ಟಿಕಾ, ಸಬೋರ್ಗಾ, ಪೋಲ್ವಿಯಾ ಮತ್ತು ಲೊಡೋನಿಯಾ ಅಂತ ಅಸ್ತಿತ್ವದಲ್ಲೇ ಇರದ ಫೇಕ್ ದೇಶಗಳ ಹೆಸರನ್ನೇ ತಾವೇ ಕ್ರಿಯೇಟ್ ಮಾಡಿ ಅದರ ರಾಯಭಾರ ಕಚೇರಿ ಇದು ಅಂತ ಸುಳ್ಳು ಹೇಳ್ತಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ತಮ್ಮ ಲಕ್ಸುರಿ ಕಾರ್ಗಳಿಗೆ ಫೇಕ್ ಡಿಪ್ಲೊಮ್ಯಾಟಿಕ್ ನಂಬರ್ ಪ್ಲೇಟ್ಗಳನ್ನ ಅಳವಡಿಸಿದ್ದ. ಈ ಮೂಲಕ ಉದ್ಯೋಗಾವಕಾಶ, ಓವರ್ಸೀಸ್ ಬಿಸಿನೆಸ್ ಡೀಲ್ ಮಾಡಿ ಕೊಡೋದಾಗಿ ಕಂಪನಿಗಳು ಮತ್ತು ವ್ಯಕ್ತಿಗಳಿಗೆ ವಂಚಿಸುತ್ತಿದ್ದ ಅಂತ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಜೊತೆಗೆ ಹವಾಲಾ ಜಾಲದ ಮೂಲಕ ಹಣ ಟ್ರಾನ್ಸ್ಫರ್ ಮಾಡ್ತಿದ್ದ. ಹಣವನ್ನ ಮುಚ್ಚಿಡೋಕೆ ಶೆಲ್ ಅಥವಾ ಫೇಕ್ ಕಂಪನಿಗಳನ್ನ ಬಳಸ್ತಿದ್ದ ಅನ್ನೋ ಆರೋಪ ಕೇಳ್ಬಂದಿದೆ. ಅಲ್ಲದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ಈತ ತನ್ನನ್ನ ತಾನು ಪ್ರಭಾವಿ ರಾಜತಾಂತ್ರಿಕ ಅಧಿಕಾರಿ ಅಂತ ಬಿಂಬಿಸೋಕೆ ಫೇಕ್ ಫೋಟೋಗಳನ್ನ ಸೃಷ್ಟಿಸಿದ್ದಾನೆ. ಪಿಎಂ ಮೋದಿ, ಅಬ್ದುಲ್ ಕಲಾಂ ಸೇರಿದಂತೆ ಅನೇಕ ಜಾಗತಿಕ ನಾಯಕರ ಜೊತೆಗಿನ ನಕಲಿ ಫೋಟೋಗಳನ್ನ ಕೂಡ ಈ ಹರ್ಷವರ್ಧನ್ ಜೈನ್ ಹೊಂದಿದ್ದ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಹರ್ಷವರ್ಧನ್ರ ರಾಜತಾಂತ್ರಿಕ ನಂಬರ್ ಪ್ಲೇಟ್ ಹೊಂದಿದ 4 ಲಕ್ಸುರಿ ಕಾರ್, ಫೇಕ್ ಪ್ಯಾನ್ ಕಾರ್ಡ್, ವಿದೇಶಾಂಗ ಇಲಾಖೆಯ ನಕಲಿ ಸೀಲ್ಗಳು, ನಗದು ಹಣ ಸೇರಿದಂತೆ ಅನೇಕ ವಸ್ತುಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು 2011ರಲ್ಲಿ ಕೂಡ ಅಕ್ರಮ ಸ್ಯಾಟಲೈಟ್ ಫೋನ್ ಹೊಂದಿದ್ದಕ್ಕಾಗಿ ಇವರ ಮೇಲೆ ಕೇಸ್ ದಾಖಲಾಗಿತ್ತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ದೇಶದಲ್ಲಿ ದೊಡ್ಡ ಉಗ್ರ ಬೇಟೆಯಾಗಿದೆ. ಎಕ್ಯೂ ಉಗ್ರ ಸಂಘಟನೆಗೆ ಲಿಂಕ್ ಹೊಂದಿರೋ ಆರೋಪದ ಮೇಲೆ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್ 4 ಉಗ್ರರನ್ನ ಸೆರೆ ಹಿಡಿದಿದೆ. ಈ ಕುರಿತು ಭಯೋತ್ಪಾದನಾ ನಿಗ್ರಹ ದಳದ ಡಿಐಜಿ ಸುನಿಲ್ ಜೋಶಿ ಕನ್ಫರ್ಮ್ ಮಾಡಿದ್ದಾರೆ. ಸದ್ಯ ಈ ಬಗ್ಗೆ ಇವಿಷ್ಟು ಮಾಹಿತಿ ಮಾತ್ರ ಸಿಕ್ಕಿದೆ. ಆದಷ್ಟು ಬೇಗ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡ್ತೀವಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಹುದ್ದೆಗೆ ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆ ನೀಡಿರೋ ವಿಚಾರ ರಾಷ್ಟ್ರ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರೋ ಜಡ್ಜ್ ಯಶವಂತ್ ವರ್ಮಾರ ದೋಷಾರೋಪಣೆ ಕುರಿತು ವಿಪಕ್ಷಗಳ ನಿರ್ಣಯ ಅಂಗೀಕರಿಸಿದ್ದಕ್ಕಾಗಿ ಈ ರೀತಿ ದಿಢೀರ್ ರಾಜೀನಾಮೆ ನೀಡಬೇಕಾಗಿ ಬಂತು ಅಂತ ಹೇಳಲಾಗ್ತಿದೆ. ಸೋಮವಾರ ಅಂದ್ರೆ ಜುಲೈ 21ರಂದು ವರ್ಮಾರನ್ನ ಪದಚ್ಯುತಗೊಳಿಸೋ ಪ್ರಸ್ತಾವನೆಗೆ 63 ವಿಪಕ್ಷ ಸಂಸದರಿಂದ ನೋಟಿಸ್ ಸ್ವೀಕರಿಸುವುದಾಗಿ ಸಂಸತ್ತಿಗೆ ಧನ್ಕರ್ ತಿಳಿಸಿದ್ರು. ಆದರೆ ಇದಕ್ಕೂ ಮುಂಚೆ ಕೇಂದ್ರ ಸರ್ಕಾರ ಸಂಸತ್ತಿನ ಉಭಯ ಸದನಗಳಲ್ಲಿ ವರ್ಮಾರನ್ನ ಪದಚ್ಯುತಗೊಳಿಸೋ ನಿರ್ಣಯವನ್ನ ಮಂಡಿಸೋಕೆ ಪ್ಲಾನ್ ಮಾಡಿತ್ತು. ಹೀಗಾಗಿ ಧನ್ಕರ್ ಅವರ ಈ ಕ್ರಮ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ. ಹೀಗಾಗಿ ಈ ರೀತಿ ದಿಢೀರ್ ರಾಜೀನಾಮೆ ನೀಡಿದ್ದಾರೆ ಅಂತ ಸರ್ಕಾರಿ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಕಳೆದ 3 ದಿನಗಳಿಂದ ಶುರುವಾಗಿರೋ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಬುಧವಾರ ಕೂಡ ಪ್ರತಿಭಟನೆ ಮತ್ತು ಘೋಷಣೆಗಳು ಮೊಳಗಿವೆ. ಎಗೇನ್ ವಿಪಕ್ಷ ಸಂಸದರು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಬೇಕು ಅಂತ ಆಡಳಿತಾರೂಢ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ.
ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಬೇಕು ಅಂತ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ದಾರೆ. ಇನ್ನು ವಿಪಕ್ಷಗಳ ಬೇಡಿಕೆಯಿಂದಾಗಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ್ ಬಗ್ಗೆ ಡಿಬೇಟ್ ನಡೆಸೋಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಜುಲೈ 29ರಿಂದ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತಂತೆ ಕೇಂದ್ರ ಸರ್ಕಾರ ವಿಶೇಷ ಚರ್ಚೆ ನಡೆಸಲಿದೆ. ಈ ಚರ್ಚೆಗಾಗಿ 16 ಗಂಟೆ ಸಮಯ ಮೀಸಲಿಡಲಾಗಿದೆ. ಪಿಎಂ ಮೋದಿ, ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಆಪರೇಷನ್ ಸಿಂಧೂರ್ ಕುರಿತು ಮಾತನಾಡಬಹುದು ಅಂತ ಹೇಳಲಾಗುತ್ತಿದೆ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಘಟನೆಯಲ್ಲಿ ಬ್ರಿಟನ್ ಪ್ರಜೆಗಳು ಕೂಡ ಸಾವನ್ನಪ್ಪಿದ್ರು. ಆದರೆ ಈ ಬ್ರಿಟನ್ ಪ್ರಜೆಗಳ 2 ಕುಟುಂಬಗಳಿಗೆ ಬೇರೆ ಬೇರೆ ಮೃತದೇಹಗಳನ್ನ ಕಳುಹಿಸಿಕೊಡಲಾಗಿದೆ. ಮೃತದೇಹಗಳು ಅದಲಿ ಬದಲಿಯಾಗಿವೆ ಅಂತ ಬ್ರಿಟನ್ ಮೂಲದ ಸುದ್ದಿ ಮಾಧ್ಯಮ ಡೈಲಿ ಮೇಲ್ ವರದಿ ಮಾಡಿದೆ. ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಕೂಡ ರಿಯಾಕ್ಟ್ ಮಾಡಿದೆ. ನಾವು ಮಾಧ್ಯಮ ವರದಿಗಳನ್ನ ಗಮನಿಸಿದ್ದೇವೆ. ಎಲ್ಲಾ ಮೃತದೇಹಗಳನ್ನ ಅತ್ಯಂತ ಕಾಳಜಿಯಿಂದ ಮತ್ತು ಮೃತರ ಘನತೆಗೆ ಧಕ್ಕೆಯಾಗದ ರೀತಿಯಲ್ಲಿ ನಿರ್ವಹಿಸಲಾಗಿದೆ. ಈ ವಿಚಾರವಾಗಿ ನಾವು ಬ್ರಿಟನ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದೇವೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಭಾರತದ ಫ್ಯಾಷನ್ ಇ ಕಾಮರ್ಸ್ ಕಂಪನಿ ಮಿಂತ್ರಾ ವಿರುದ್ಧ ಇದೀಗ ಜಾರಿ ನಿರ್ದೇಶನಾಲಯ ಕೇಸ್ ದಾಖಲಿಸಿದೆ. ಜೊತೆಗೆ ಅದರ ಪಾರ್ಟ್ನರ್ ಕಂಪನಿಗಳು ಮತ್ತು ನಿರ್ದೇಶಕರ ಮೇಲೂ ಕೇಸ್ ದಾಖಲಿಸಲಾಗಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ಡಿಐ ನಿಬಂಧನೆಗಳನ್ನ ಉಲ್ಲಂಘಿಸಿರೋ ಆರೋಪದ ಮೇಲೆ ಈ ಕೇಸನ್ನ ಹಾಕಲಾಗಿದೆ. ವರದಕ್ಷಿಣೆ ಸೇರಿದಂತೆ ಕಿರುಕುಳ ನೀಡಿದ್ದಾರೆ ಅಂತ ಸುಳ್ಳು ಕ್ರಿಮಿನಲ್ ಕೇಸ್ ದಾಖಲಿಸಿ ಪತಿ ಮತ್ತು ಮಾವನನ್ನ ಜೈಲಿಗೆ ಕಳಿಸಿದ್ದ ಮಹಿಳಾ ಐಪಿಎಸ್ ಅಧಿಕಾರಿ ಮತ್ತು ಅವರ ಕುಟುಂಬದವರಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಆದೇಶಿಸಿದೆ. 3 ದಿನಗಳ ಒಳಗಾಗಿ ಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಷಮೆ ಕೇಳಬೇಕು ಅಂತ ಸುಪ್ರೀಂ ಕೋರ್ಟ್ನ ಸಿಜೆಐ ಬಿಆರ್ ಗವಾಯಿ ಅವರಿದ್ದ ದ್ವಿಸದಸ್ಯ ಪೀಠ ಹೇಳಿದೆ. ಅಂದಹಾಗೆ ಮಹಿಳಾ ಐಪಿಎಸ್ ಅಧಿಕಾರಿ ದಾಖಲಿಸಿದ್ದ ಕೇಸಲ್ಲಿ ಪತಿ 109 ದಿನ ಮತ್ತವರ ಮಾವ 103 ದಿನ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಇದರಿಂದ ಅವರು ಮಾನಸಿಕ ಮತ್ತು ದೈಹಿಕವಾಗಿ ಆಘಾತಕ್ಕೊಳಗಾಗಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಿದೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ 4ನೇ ಟೆಸ್ಟ್ ಶುರುವಾಗಿದೆ. ಇನ್ನು ಈ ಪಂದ್ಯದಲ್ಲಿ ಹರಿಯಾಣ ವೇಗಿ 24ರ ಹರಿಯದ ಅನ್ಶುಲ್ ಕಾಂಬೋಜ್ ಭಾರತದ ಪರ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಈ ಮ್ಯಾಚ್ನಲ್ಲಿ ಒಟ್ಟು 3 ಬದಲಾವಣೆ ಮಾಡಲಾಗಿದೆ. ಕನ್ನಡಿಗ ಕರುಣ್ ನಾಯರ್ ಬದಲಿಗೆ ಸಾಯಿ ಸುದರ್ಶನ್ಗೆ ಟೀಮ್ನಲ್ಲಿ ಚಾನ್ಸ್ ನೀಡಲಾಗಿದೆ. ಹಾಗೂ ಗಾಯಾಳು ನಿತೀಶ್ ರೆಡ್ಡಿ ಮತ್ತು ಆಕಾಶ್ ದೀಪ್ ಬದಲಿಗೆ ಶಾರ್ದುಲ್ ಠಾಕೂರ್ ಹಾಗೂ ಕಾಂಬೋಜ್ಗೆ ತಂಡದಲ್ಲಿ ಸ್ಥಾನ ನೀಡಲಾಗಿದೆ. ಮ್ಯಾಚ್ನಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ಬೌಲಿಂಗ್ ಆಯ್ದುಕೊಂಡಿದೆ. ಇನ್ನು ಬ್ಯಾಟಿಂಗ್ ಶುರು ಮಾಡಿರೋ ಟೀಂ ಇಂಡಿಯಾದ ಸ್ಕೋರ್ ಕಾರ್ಡ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆಗೆ ಈ ರೀತಿ ಇತ್ತು. ಕಳೆದ ಸೆಷನ್ನಲ್ಲಿ ಫ್ಲಾಟ್ ಆಗಿದ್ದ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 539 ಪಾಯಿಂಟ್ಸ್ ಹೆಚ್ಚಾಗಿ 82,726ಕ್ಕೆ ರೀಚ್ ಆಗಿದೆ. ನಿಫ್ಟಿ 159 ಪಾಯಿಂಟ್ಸ್ ಜಾಸ್ತಿಯಾಗಿ 25,219ಕ್ಕೆ ತಲುಪಿದೆ. ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ ಎಚ್ಡಿಎಫ್ಸಿ ಬ್ಯಾಂಕ್, ಐಸಿಐಸಿಐ ಬ್ಯಾಂಕ್, ಬಜಾಜ್ ಫೈನಾನ್ಸ್, ಭಾರತಿ ಏರ್ಟೆಲ್, ರಿಲಯನ್ಸ್ ಇಂಡಸ್ಟ್ರೀಸ್ನಂತ ಹೆವಿವೇಟ್ ಸೆಕ್ಟರ್ ಸ್ಟಾಕ್ಗಳಲ್ಲಿ ಭಾರೀ ಬೈಯಿಂಗ್ ನಡೆದಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜಪಾನ್ ಸೇರಿ ಕೆಲ ರಾಷ್ಟ್ರಗಳ ಜೊತೆ ವ್ಯಾಪಾರ ಒಪ್ಪಂದವನ್ನ ಫೈನಲ್ ಮಾಡಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಭಾರತದ ಜೊತೆನೂ ವ್ಯಾಪಾರ ಒಪ್ಪಂದ ಫೈನಲ್ ಮಾಡಬಹುದು ಅಂತ ಹೂಡಿಕೆದಾರರು ಭರವಸೆ ಇಟ್ಕೊಂಡಿದ್ದಾರೆ. ಹೀಗಾಗಿ ದೇಶಿ ಮಾರುಕಟ್ಟೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ಇನ್ನು ಹಿಂದೂಸ್ತಾನ್ ಯುನಿಲಿವರ್, ಅಲ್ಟ್ರಾಟೆಕ್ ಸಿಮೆಂಟ್, ಐಟಿಸಿ, ಟಾಟಾ ಸ್ಟೀಲ್ ಮತ್ತು ಟೆಕ್ ಮಹೀಂದ್ರಾ ಷೇರುಗಳು ರೆಡ್ನಲ್ಲಿ ಕೊನೆಗೊಂಡಿವೆ. ಇನ್ನು ಟಾಟಾ ಮೋಟಾರ್ಸ್, ಭಾರತಿ ಏರ್ಟೆಲ್, ಬಜಾಜ್ ಫೈನಾನ್ಸ್, ಮಾರುತಿ ಸುಜುಕಿ, ಇಂಡಸ್ಇಂಡ್ ಬ್ಯಾಂಕ್ ಸೇರಿ ಆಲ್ಮೋಸ್ಟ್ ಎಲ್ಲಾ ಷೇರುಗಳು ಗ್ರೀನ್ನಲ್ಲಿ ಕೊನೆಗೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಇಳಿಕೆಯಾಗಿ 86 ರೂಪಾಯಿ 41 ಪೈಸೆ ಆಗಿದೆ. ಚಿನ್ನ ಹಾಗೂ ಬೆಳ್ಳಿ ದರ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1025 ರೂಪಾಯಿ ಹೆಚ್ಚಾಗಿ 1,533,000 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 940 ರೂಪಾಯಿ ಹೆಚ್ಚಾಗಿ 92,090 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,357 ರೂಪಾಯಿ ಹೆಚ್ಚಾಗಿ 1,15,850 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.